ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಜ್ಮಾ ಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಅದನ್ನು ಒಂದು 5 hours ನಾನು ಅದನ್ನು ನೆನೆಸಿಟ್ಟಿದ್ದೆ. ಸೊ ಚೆನ್ನಾಗಿ ನೆಂದಿದೆ. ಇದನ್ನು ನೀಟಾಗಿ ವಾಶ್ ಮಾಡಿ ಮತ್ತು 2 ಟೊಮೆಟೊ, 2 ಸಾಕು, ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ 2 ಟೊಮೆಟೊನ ನಾನು ಆ್ಯಡ್ ಮಾಡ್ಕೊತೀನಿ. ವಾಶ್ ಮಾಡ್ಕೊಬರ್ತೀನಿ. ನೀಟಾಗಿ ಟೊಮೆಟೊನ ವಾಶ್ ಮಾಡ್ಕೋಬೇಕು. ಸೊ ಈಗ ಇದನ್ನು 2 ಹೋಳು ಥರ ನೋಡಿ, ಈ ಥರ ಹೋಳು ಕಟ್ ಮಾಡಿ ಕುಕ್ಕರ್ ಒಳಗಡೆ ಹಾಕಬೇಕು. 2 ಟೊಮೆಟೊ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕೈ ತೊಳ್ಕೋಬೇಕು. ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು 5 ವಿಷಲ್ಸು ಬರಬೇಕು. 5 ವಿಷಲ್ಸ್ ಬರೋ ತನಕ ನಾವು ಈಗ ವೆಯ್ಟ್ ಮಾಡೋಣ. ಏನು ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ, ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಸಾಂಬಾರು ಯಾವತ್ತೂ ಮಾಡಿಲ್ಲ. ಒಂದ್ಸಲ ಕರಿ ಮಾಡಿದ್ದೆ ಚಪಾತಿಗೆ, ಚೆನ್ನಾಗಿತ್ತು. ಸಾಂಬಾರು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಚೆನ್ನಾಗಿ ಬರುತ್ತಾ ಬರಲ್ವಾ, ಇದು ನನ್ನ ರೆಸಿಪಿ, ನನ್ನ ಸ್ಟೈಲ್ ರೆಸಿಪಿ. ನಾನು ಇಷ್ಟ ಬಂದಂಗೆ ಮಾಡ್ತಾಯಿದ್ದೀನಿ. ನನಗೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಮಾತ್ರ ಹಾಕೊಂಡು ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನಾನು ಮಾಡಿದ್ದು ನನಗೇನೆ ಚೆನ್ನಾಗಿದೆ ಅನಿಸುತ್ತೆ. ನಮ್ಮ ಹಸ್ಬೆಂಡು ಕೊಟ್ಟರೆ ಅವರು ಏನು ಹೇಳ್ತಾರೆ ಅಂತ ನೋಡೋಣ. ಫಸ್ಟು ಸಾಂಬಾರು ಮಾಡೋಣ, ಆಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರ ಬಾಯಿಂದಲೇ ಕೇಳಿಸ್ತೀನಿ ನಿಮಗೆ. ಓಕೆನಾ? ಏನು ಗೊತ್ತಾ ಗೈಸ್, ನಾನು ಸಾಂಬಾರು ಮಾಡ್ತಾಯಿದ್ದೀನ. ನಮ್ಮ ಹಸ್ಬೆಂಡು ಈಗ ಫೋನ್ ಮಾಡಿಬಿಟ್ಟು ಮತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಟ್ರಾವೆಲ್ ಮಾಡಿ ಮತ್ತು ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತಾ. ನಾನು ಅಡುಗೆ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ವಿಷಯ. ನೀನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದರು. ನಾನು ಸರಿ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೆ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಡುಗೆ ಮಾಡಿಬಿಟ್ಟು ಅಂತ ಹೇಳಿ ನಾನು ಅಡುಗೆ ಮಾಡ್ತಾಯಿದ್ದ. ಇವಾಗ ಅವ್ರು ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ನೀನು ಅಡುಗೆನೂ ಮಾಡೋಕ್ಕೆ ಹೋಗಬೇಡ, ನಾನು ಬಿರಿಯಾನಿ ತಗೊಬರ್ತೀನಿ ಅಂತ ಹೇಳಿದ್ರ. ಈಗ ಬಿರಿಯಾನಿ ಅಂದರೆ ನನಗೆ ಮೊದಲೇ ನಾನ್ ವೆಜ್ ಪ್ರಿಯೆ. ನಾನ್ ವೆಜ್ ದಿನ ಕೊಟ್ಟರು ತಿಂತೀನಿ, ಅದು ಸೋಮವಾರ ಬಿಟ್ಟು ಅಷ್ಟೆ ತಿಂತೀನಿ. ಅದರಲ್ಲೂ ಅವರು ಬಿರಿಯಾನಿ ಅಂದಮೇಲೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ಅದಕ್ಕೆ ನಾನು ಅಡುಗೆ ಮಾಡ್ತಾಯಿದ್ದೆ, ಬಟ್ ಅವ್ರಿಗೆ ಹೇಳಲಿಲ್ಲ, ಮಾಡ್ತಾಯಿದ್ದೀನಿ ಅಂತ ಹೇಳಿಲ್ಲ. ಸರಿ ಆಯಿತು ತಗೊಬನ್ನಿ ಅಂತ ಹೇಳಿದೆ. ಇದನ್ನು ನಾನು ಸುಮ್ಮನೆ ಇಟ್ಬಿಡ್ತೀನಿ. ಸಾಂಬಾರು ಇನ್ನೂ ಮಾಡಿಲ್ಲ, ಬರೀ ಕಾಳು ಕೂಗಿಸಿದ್ದೀನಿ ಅಷ್ಟೇ. ಇದನ್ನು ನಾನು ನೆಕ್ಸ್ಟ್ ಅಂದರೆ ನಾಳೆ ಸಾಂಬಾರು ಮಾಡ್ತೀನಿ, ಇವಾಗ ಮಾಡಲ್ಲ ಗೈಸ್. ಯಾಕಂದರೆ ಇವಾಗ ಬಿರಿಯಾನಿ ಅವರೇ ತಗೊಬರ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೆ ಮಾಡಲ್ಲ. ಇದು ವೆಜ್ಜು ಬೇಡ, ನನಗೆ ನಾನ್ ವೆಜ್ ಬೇಕು. ಅವರು ಬಿರಿಯಾನಿ ತರ್ತಾರೆ, ನನಗೆ ತುಂಬ ಇಷ್ಟ ನಾನ್ ವೆಜ್ಜು. ಅದರಲ್ಲೂ ಬಿರಿಯಾನಿ ಅಂದರೆ ನನಗೆ ತುಂಬ ಇಷ್ಟ ಗೈಸ್. ಬಿರಿಯಾನಿ ಮತ್ತು ಕಬಾಬು, ಅದರಲ್ಲಿ ಫಿಶ್ ಅಂದರೆ ನನಗೆ ತುಂಬಾ ಇಷ್ಟ ಗೈಸ್. ಫಿಶ್ಶು ಇವಾಗ ತರ್ತಾ ಇದ್ದಾರಾ, ಇವಾಗ ನಾನ್ ವೆಜ್ಜು ಬಾರಿಸೋದೆ, ವೆಜ್ಜು ನಾಳೆಗೆ ಗೈಸ್. ಅದನ್ನು ನಾನು ನಾಳೆಗೆ ಮಾಡಿಬಿಟ್ಟು ನಾಳೆಗೆ ಹೇಳ್ತೀನಿ. ಓಕೆನಾ? ಸಾಂಬಾರು ಅಲ್ಲಿ ತನಕ ವೆಯ್ಟ್ ಮಾಡಿ ಗೈಸ್. ಬಾಯ್. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ನಿನ್ನೆ ಹೇಳಿದ್ದೆ ಮಾಡಲ್ಲ, ನೆಕ್ಸ್ಟ್ ಡೇ ಮಾಡ್ತೀನಿ ಸಾಂಬಾರು ಅಂತ. ಸೊ ಕಾಳು ಕೂಗಿಸಿಟ್ಟಿದ್ದೆ, ಕಾಳು ಚೆನ್ನಾಗಿ ಬೆಂದಿದೆ, ತೋರಿಸ್ತೀನಿ ಬನ್ನಿ ನಿಮಗೂ. ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಕಾಳು ನೋಡಿ. ಈ ಥರ ನೀಟಾಗಿ ಕಾಳು ಬೇಯಿಸಬೇಕು. ಬೇಯಿಸಿಲ್ಲ ಅಂತ ಅಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಸೊ ಚೆನ್ನಾಗಿ ಬೇಯಬೇಕು. ಇದು ನೋಡಿ, ಈ ಥರ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಕಾಳು. ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಈಗ ಟೊಮೊಟೊನ ಸಪ್ರೇಟ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ನೀಟಾಗಿ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲ ನೀವು ಮಿಕ್ಸಿಲಿ ಒಂದು ರೌಂಡ್ ರುಬ್ಕೋತೀನಿ ಅಂತ ಅಂದ್ರೂ ಓಕೆನೇ, ಯಾವ ಥರನಾದರೂ ಮಾಡ್ಬೋದು. ನಾನು ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಟೊಮೊಟೊನ. ಈಗ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನು ಸಾಂಬಾರು ಪುಡಿ,
ಮತ್ತು ಇದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ನೀರು, ಸಾಂಬಾರು ನೀರು, ಈ ನೀರು ಕಾಳು ಬೇಯಿಸ್ಕೊಂಡಿದ್ವಲ್ಲ ಕಾಳು ನೀರು, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಇದನ್ನು ವೇಸ್ಟ್ ಮಾಡಬಾರ್ದು, ಬೇಯಿಸಿರೋ ಕಾಳಂದು ನೀರನ್ನ ನೋಡಿ ಈ ಥರ ನೀಟಾಗಿ ಹುಡಿ ಮತ್ತು ಟೊಮೆಟೊ ನೀಟಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಸಾಂಬಾರು ಪೌಡರು. ಈಗ ಇದನ್ನು ಕಾಳು ಬೇಯಿಸ್ಕೊಂಡಿದ್ವಲ್ಲ ನೀರು, ಅದಕ್ಕೆ ಮತ್ತು ಕಾಳಿಗೆ ಈ ಥರ ನೀಟಾಗಿ ಹಾಕೋಬೇಕು. ಈಗ ಮಿಕ್ಸ್ ಮಾಡಿ ನೀಟಾಗಿ, ನಿಮಗೆ ಹುಡಿ ಬೇಕಾದರೆ ಹಾಕೋಬೋದು ಸಾಂಬಾರು ಪೌಡರು. ನಿಮಗೆ ಬೇಕಾದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅದು ನೋಡಿಕೊಂಡು ಸಾಂಬಾರು ಎಷ್ಟು ಮಾಡ್ತೀರಾ ಅಷ್ಟರ ಮೇಲೆ ನೀವು ನೋಡಿ ಸಾಂಬಾರು ಪೌಡರ್ನ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ನನಗೆ ಸಾಕು ಇಷ್ಟು, ನೋಡಿ ಈ ಥರ ಇಷ್ಟು ಸಾಕು ನನಗೆ. ಇವಾಗ ಇದನ್ನು ಸ್ಟವ್ ಮೇಲಿಟ್ಟು ಒಂದು 5 ಮಿನಿಟ್ಸು ಕುದಿಸಬೇಕು. ಯಾಕಂದರೆ ಹುಡಿ ಎಲ್ಲ ಬೇಯಬೇಕಲ್ವಾ, ಅದಕ್ಕೋಸ್ಕರ. ಈಗ ನೆಕ್ಸ್ಟು ಅದು ಬೇಯೋಷ್ಟರಲ್ಲಿ ನಾವಿಲ್ಲಿ ಒಂದು ಸ್ವಲ್ಪ ಕಾಯಿ ತಗೊಂಡು ಅದನ್ನು ಮಿಕ್ಸಿಲಿ ರುಬ್ಕೊಂಡು ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿನ ಆಡಿಸ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕಾಯಿ ಬೇಕಿದ್ರೂ ಸೇರಿಸ್ಕೋಬೋದು. ಸೊ ನಾನಿಲ್ಲಿ ಕೊಬ್ಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈಗ ನೀಟಾಗಿ ಈಗ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಕುದಿ ಬರಬೇಕು. ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕ್ಬಿಡೋಣ ಇದಕ್ಕೆ. ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದ್ರೇ ಟೇಸ್ಟು ಸಾಂಬಾರು. ಸ್ವಲ್ಪ ಎಣ್ಣೆ ಒಗ್ಗರಣೆ ಮಾಡೋಕ್ಕೆ ಸಾಂಬಾರು, ಒಂದು ಸ್ವಲ್ಪ ಸಾಸಿವೆ, ಈರುಳ್ಳಿ, ಸ್ವಲ್ಪ ಕರಿಬೇವು. ಇದನ್ನು ಇವಾಗ ಸಾಂಬಾರಿಗೆ ಹಾಕೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು ಸಾಂಬಾರು ಕುದಿಸಿದ್ರೆ ಬಿಸಿ ಬಿಸಿಯಾದ ರಾಜ್ಮಾ ಕಾಳಿನ ಸಾಂಬಾರು ರೆಡಿ. ಹೇಗಿದೆ ಸಾಂಬಾರು? ಓ ಚೆನ್ನಾಗೈತಂತೆ ಗೈಸ್. ಕೇಳಿಸ್ಕೊಂಡ್ರ? ಅವರೇ ಚೆನ್ನಾಗಿದೆ ಅಂತ ಹೇಳಿದ್ರು ಗೈಸ್. ಚೆನ್ನಾಗೈತೆ ಸಾಂಬಾರು, ಪರವಾಗಿಲ್ಲ. ನನಗೂ ಇಷ್ಟ ಆಯಿತು, ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಗಿದೆ ಗೈಸ್. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.